ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಈ ಚಾನಲ್ ಮೂಲಕ ಟಿ ಎಕ್ಸಾಮ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನ್ಸಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದ್ರೆ ಇದನ್ನು ಶೇರ್ ಮಾಡಿ. ಸೊ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಕರ್ನಾಟಕ ಟಿ ಎಕ್ಸಾಮಲ್ಲಿ 2023 ಪೇಪರ್ 2 ಇಂದ 93 ಮತ್ತು 94 ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು 91 ಮತ್ತು 92 ಕ್ವಶನ್ಸನ್ನು ತೊಗೊಂಡು ಸಾಲ್ವ್ ಮಾಡಿದ್ದೆ. ಅದ್ರ ಜೊತೆಗೆ HCF ಬಗ್ಗೆ ಫುಲ್ ಡೀಟೇಲ್ ಆಗಿ ಅದರಲ್ಲಿ ಡಿಸ್ಕಷನ್ ಮಾಡಿದ್ದೆ. ಸೊ ಬನ್ನಿ ಹಾಗಾದರೆ ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಕ್ವಶನ್ ನಂಬರ್ 93 ಆಲ್ರೆಡಿ ಡಿಸ್ಪ್ಲೇ ಆಗ್ತಾ ಇದೆ ನಿಮಗೆ. ಏನಿದೆ ಅಂತಂದರೆ ದ ವಾಲ್ಯೂಮ್ ಆಫ್ ಅ ಕ್ಯೂಬ್ ಹೂಸ್ ಟೋಟಲ್ ಸರ್ಫೇಸ್ ಏರಿಯಾ ಇಸ್ 150 ಸ್ಕ್ವೇರ್ ಮೀಟರ್ ಈಸ್. ಸೊ ಇಲ್ಲೇನು ಅಂತಂದರೆ ಟೋಟಲ್ ಸರ್ಫೇಸ್ ಏರಿಯಾನ ಕೊಟ್ಟಿದ್ದಾರೆ. 150 ಸ್ಕ್ವೇರ್ ಮೀಟರ್ ಕೊಟ್ಟಿದ್ದಾರೆ. ಯಾವುದ್ರದ್ದು? ಕ್ಯೂಬ್. ನೋಡಿ, ಕ್ಯೂಬ್ ಅನ್ನೋದು 3 ಡೈಮೆನ್ಷನಲ್ ಆಬ್ಜೆಕ್ಟ್. ಓಕೆ, ಸೊ ಅದರದ್ದು ವಾಲ್ಯೂಮ್ನ ನೀವೇನು ಮಾಡಬೇಕು? ಫೈಂಡ್ ಔಟ್ ಮಾಡಬೇಕು. ಸೊ ಈ ಕ್ವಶನ್ನ ನಾವು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಟೋಟಲ್ ಸರ್ಫೇಸ್ ಏರಿಯಾ ಅಂತಂದ್ರೇನು, ವಾಲ್ಯೂಮ್ ಅಂತಂದ್ರೇನು, ಹಾಗೇನೆ ಸೊ ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಥವಾ ಕರ್ವ್ಡ್ ಸರ್ಫೇಸ್ ಏರಿಯಾ. ಸೊ ಹಾಗಂದ್ರೆ ಏನು, ಅದರದ್ದು ಕೆಲವು ಫಾರ್ಮುಲಾಗಳು, ಅಂದರೆ ಕೆಲವು ಆಬ್ಜೆಕ್ಟ್ಗಳು ತೊಗೋಣ. 3 ಡೈಮೆನ್ಷನಲ್ಲು ಕ್ಯೂಬ್ ಇರ್ಬೋದು, ಕ್ಯೂಬಾಯ್ಡ್ ಇರ್ಬೋದು, ಸಿಲಿಂಡರು ಅಥವಾ ಸ್ಪೆರಿಕಲ್ ಇರ್ಬೋದು, ಹೆಮಿಸ್ಪಿಯರು, ಸೊ ಕೋನು, ಈ ಥರ ಕೆಲವು ಆಬ್ಜೆಕ್ಟ್ಗಳನ್ನ ತೊಗೊಂಡು ಅದರದ್ದು ಟೋಟಲ್ ಸರ್ಫೇಸ್ ಏರಿಯಾ ಮತ್ತು ಲ್ಯಾಟರಲ್ ಸರ್ಫೇಸ್ ಏರಿಯಾ ವಾಲ್ಯೂಮ್ದು ಫಾರ್ಮುಲಾಗಳನ್ನ ಫಸ್ಟು ಕಲ್ತ್ಕೊಬಿಡೋಣ. ಓಕೆ, ಅದಾದ ನಂತರ ಏನು ಮಾಡೋಣ ಅಂತಂದರೆ ಈ ಕ್ವಶನ್ನ ಸಾಲ್ವ್ ಮಾಡೋಣ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಸರ್ಫೇಸ್ ಏರಿಯಾ ಅಂತ ಇದೆ ಅಲ್ವಾ. ಸೊ ಹಾಗಾದರೆ ವಾಟ್ ಇಸ್ ದ ಸರ್ಫೇಸ್ ಏರಿಯಾ? ಸರ್ಫೇಸ್ ಏರಿಯಾ ಅಂತಂದರೆ ಏನು? ನೋಡಿ, ದ ಸ್ಪೇಸ್ ಆಕ್ಯುಪೈಡ್ ಬೈ ಅ 2 ಡೈಮೆನ್ಷನಲ್ ಫ್ಲ್ಯಾಟ್ ಸರ್ಫೇಸ್ ಇಸ್ ಕಾಲ್ಡ್ ದ ಏರಿಯಾ. ಸೊ ಆಲ್ರೆಡಿ ನಾವು ಸ್ಕ್ವೇರು ಅಥವಾ ರೆಕ್ಟ್ಯಾಂಗಲ್ದೆಲ್ಲ ನಾವು ಏರಿಯಾ ಫೈಂಡ್ ಔಟ್ ಮಾಡಿದ್ದೀವಿ. ಹಾಗಾದರೆ ಏರಿಯಾ ಅಂತಂದರೆ ಏನು ಅಂತಂದರೆ ದ ಸ್ಪೇಸ್ ಆಕ್ಯುಪೈಡ್ ಬೈ ಒಂದು ಜಾಗನ ಆಕ್ಯುಪೈ ಮಾಡ್ಕೊಳ್ತಲ್ಲ 2 ಡೈಮೆನ್ಷನಲ್ ಫ್ಲ್ಯಾಟ್ ಸರ್ಫೇಸು, ಆ ಜಾಗಕ್ಕೆ ಏನಂತ ಕರಿತೀವಿ ನಾವು? ಏರಿಯಾ ಅಂತ ಕರಿತೀವಿ. ಇಟ್ ಈಸ್ ಮೆಜರ್ಡ್ ಇನ್ ಸ್ಕ್ವೇರ್ ಯೂನಿಟ್ಸ್. ಯಾವಾಗಲೂ ಏರಿಯಾನ ನಾವು ಸ್ಕ್ವೇರ್ ಯೂನಿಟ್ಸಲ್ಲಿ ಏನು ಮಾಡ್ತೀವಿ ಅಂತಂದರೆ ಮೆಜರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಮೀಟರ್ ಅಂತ ತೊಗೊಂಡ್ರೆ ಯಾವಾಗಲೂ ಸ್ಕ್ವೇರ್ ಮೀಟರ್ ಅಂತ ಇರುತ್ತೆ. ಸೆಂಟಿಮೀಟರ್ ಅಂತ ತೊಗೊಂಡ್ರೆ ಏನಾಗುತ್ತೆ? ಸ್ಕ್ವೇರ್ ಸೆಂಟಿಮೀಟರ್ ಅಂತ ಇರುತ್ತೆ. ಓಕೆ, ಅದೇ ದ ಏರಿಯಾ ಆಕ್ಯುಪೈಡ್ ಬೈ ಅ 3 ಡೈಮೆನ್ಷನಲ್ ಆಬ್ಜೆಕ್ಟು. ಸೊ ಅದೇ ನಾವು ಒಂದು ಏರಿಯಾನ 3 ಡೈಮೆನ್ಷನಲ್ ಆಬ್ಜೆಕ್ಟ್ ಏನಾದರೂ ಆಕ್ಯುಪೈ ಮಾಡಿಕೊಂಡ್ರೆ ಅಂತಂದರೆ ಕ್ಯೂಬ್ ಇರ್ಬೋದು, ಕ್ಯೂಬಾಯ್ಡು, ಕೋನು, ಸಿಲಿಂಡರು, ಈ ಥರ ಯಾವುದಾದ್ರೂ ಆಕ್ಯುಪೈ ಮಾಡಿಕೊಂಡ್ರೆ ಬೈ ಇಟ್ಸ್ ಔಟರ್ ಸರ್ಫೇಸಿಂದ ಆಕ್ಯುಪೈ ಮಾಡಿಕೊಂಡ್ರೆ ಇಸ್ ಕಾಲ್ಡ್ ದ ಸರ್ಫೇಸ್ ಏರಿಯಾ. ಅದನ್ನು ಸರ್ಫೇಸ್ ಏರಿಯಾ ಅಂತೀವಿ. ಇಟ್ಸ್ ಆಲ್ಸೋ ಮೆಜರ್ಡ್ ಇನ್ ಸ್ಕ್ವೇರ್ ಯೂನಿಟ್ಸ್. ಏರಿಯಾ ಥರನೇ ಇದನ್ನು ಸಹ ಸ್ಕ್ವೇರ್ ಯೂನಿಟ್ಸಲ್ಲಿ ನಾವು ಮೆಜರ್ ಮಾಡ್ತೀವಿ. ಜನರಲಿ ಏರಿಯಾ ಕ್ಯಾನ್ ಬಿ ಆಫ್ 2 ಟೈಪ್ಸ್. ಇದರಲ್ಲಿ ಏನು ಅಂತಂದರೆ 2 ಟೈಪ್ಸ್ ಇರುತ್ತೆ. ಯಾವುದ್ಯಾವುದು ಅಂತಂದರೆ ಟೋಟಲ್ ಸರ್ಫೇಸ್ ಏರಿಯಾ ಅಂತ, ಇನ್ನೊಂದು ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಲ್ಯಾಟರಲ್ ಸರ್ಫೇಸ್ ಏರಿಯಾ. ಸೊ ಈ ಸರ್ಫೇಸ್ ಏರಿಯಾದಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಟೋಟಲ್ ಸರ್ಫೇಸ್ ಏರಿಯಾ ಅಂತ, ಇನ್ನೊಂದು ಯಾವುದು ಅಂತಂದರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಅದನ್ನು ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ ನಾವು. ಸೊ ಟೋಟಲ್ ಸರ್ಫೇಸ್ ಏರಿಯಾ TSA ಅಂತಂದರೆ ಏನು ಅಂದರೆ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಆನ್ ಆಬ್ಜೆಕ್ಟ್. ಇವಾಗ 3 ಡೈಮೆನ್ಷನಲ್ ಆಬ್ಜೆಕ್ಟ್ ತೊಗೊಂಡಾಗ ಸೊ ಆಬ್ಜೆಕ್ಟ್ದು ಟೋಟಲ್ ಸರ್ಫೇಸ್ ಏರಿಯಾ ಅಂತಂದರೆ ಏನು ಅಂತಂದರೆ ಸೊ ಇಟ್ಸ್ ದ ಓಕೆ, ಸೊ ಏರಿಯಾ ಆಫ್ ಇಟ್ಸ್ ಬೇಸದ ಏರಿಯಾ. ಫಾರ್ ಎಕ್ಸಾಂಪಲ್ ಇವಾಗ ನಾನು ತೊಗೊತೀನಿ ಸಿಲಿಂಡರ್ ತೊಗೊಳ್ಳೋಣ ಒಂದು. ಓಕೆ, ಸೊ ಈ ಥರ ಒಂದು ಸಿಲಿಂಡರ್ ತೊಗೊತೀನಿ. ಸಿಲಿಂಡರ್ದು ಬೇಸ್ ನೋಡಿ, ಇದು ಒಂದು ಬೇಸು, ಇದನ್ನು ಎರಡನ್ನೂ ಸಹ ಬೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಬೇಸದು ಏರಿಯಾ ಜೊತೆಗೆ ಆ್ಯಂಡ್ ದ ಕರ್ವ್ಡ್ ಸರ್ಫೇಸ್ ವೆಲ್. ಸೊ ಅದ್ರ ಜೊತೆಗೆ ಏನಿರುತ್ತೆ, ಈ ಪಾರ್ಟ್ ಇರುತ್ತಲ್ಲ ಸಹ ಕರ್ವ್ಡ್ ಸರ್ಫೇಸು, ಅದೆರಡನ್ನೂ ಹ್ಯಾಡ್ ಮಾಡಿದಾಗ ನಮ್ಗೆ ಏನು ಬರುತ್ತೆ? ಟೋಟಲ್ ಸರ್ಫೇಸ್ ಏರಿಯಾ ಸಿಗುತ್ತೆ. ಓಕೆ, ಸೊ ಎರಡು. ಹಾಗಾದರೆ ನೋಡಿ, ಕೆಳಗಡೆ ಬೇಸ್ ಯಾವ ಥರ ಇತ್ತು? ಸರ್ಕಲ್ ಇತ್ತು. ಸೊ ನಾವೇನು ಮಾಡಬೇಕು ಅಂತಂದರೆ 2 ಸರ್ಕಲ್ ಅಂದರೆ ಸರ್ಕಲ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕು. ಜೊತೆಗೆ ಕರ್ವ್ಡ್ ಸರ್ಫೇಸ್ ಇರುತ್ತಲ್ಲ ನೋಡಿ, ಅದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡಿ ಎರಡನ್ನೂ ಹ್ಯಾಡ್ ಮಾಡಿದ್ರೆ ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಸಿಗುತ್ತೆ. ದೇರ್ಫೋರ್ ಆದ್ದರಿಂದ TSA ಟೋಟಲ್ ಸರ್ಫೇಸ್ ಏರಿಯಾ ಇಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಬೇಸ್ ಪ್ಲಸ್ ಏರಿಯಾ ಆಫ್ ದ ಕರ್ವ್ಡ್ ಸರ್ಫೇಸ್. ಸೊ TSA ಏನು ತೊಗೋಬೇಕು ಅಂತಂದರೆ ಏರಿಯಾ ಆಫ್ ದ ಬೇಸ್. ಇವಾಗ ತಾನೇ ಹೇಳಿದೆ ನಾನು, ಬೇಸದ ಏರಿಯಾ ಫೈಂಡ್ ಔಟ್ ಮಾಡಬೇಕು ಮತ್ತು ಅದ್ರ ಜೊತೆಗೆ ಯಾವುದನ್ನು ಹ್ಯಾಡ್ ಮಾಡಬೇಕು ಅಂತಂದರೆ ಏರಿಯಾ ಆಫ್ ದ ಕರ್ವ್ಡ್ ಸರ್ಫೇಸನ್ನು ಹ್ಯಾಡ್ ಮಾಡಬೇಕು. ಹಾಗಾದರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತಂದರೆ ಏನು? ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತಂದರೆ CSA ಅಥವಾ ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂತಲೂ ಇದನ್ನು ಕರೀತಾರೆ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಇಸ್ ದ ಸ್ಪೇಸ್ ಆಕ್ಯುಪೈಡ್ ಬೈ ದ ಕರ್ವ್ಡ್ ಸರ್ಫೇಸ್ ಆಫ್ ಅ ಸಾಲಿಡ್. ಸೊ ಕರ್ವ್ಡ್ ಸರ್ಫೇಸ್ ಆಫ್ ಏರಿಯಾ ಅಂತಂದರೆ ಏನು ಅಂತಂದರೆ ಸ್ಪೇಸ್ ಆಕ್ಯುಪೈಡ್ ಬೈ ದ ಕರ್ವ್ಡ್ ಸರ್ಫೇಸ್ ಆಫ್ ದ ಸಾಲಿಡ್. ಸೊ ಒಂದು ಸಾಲಿಡಲ್ಲಿ ಫಾರ್ ಎಕ್ಸಾಂಪಲ್ ಆಗಲೇ ಹೇಳಿದೆ ನಾನು ಸಿಲಿಂಡರ್ ಅಂತ ಹೇಳಿದೆ. ಸೊ ಇದೆರಡೂ ಬೇಸ್ ಅಂತ ಹೇಳ್ತೀವಿ. ಉಳ್ಕೊಂಡಿರೋ ಅಂಥ ಪಾರ್ಟ್ ಇದೆಯಲ್ಲ ನೋಡಿ, ಇದನ್ನು ಕರ್ವ್ಡ್ ಓಕೆ ಸರ್ಫೇಸ್ ಅಂತ ಕರಿತೀವಿ. ಈ ಕರ್ವ್ಡ್ ಸರ್ಫೇಸ್ ಏನು ಆಕ್ಯುಪೈ ಮಾಡ್ಕೊಳ್ಳುತ್ತೆ ಏರಿಯಾ, ಆ ಏರಿಯಾನ ಏನಂತ ಕರಿತೀವಿ? ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ ನಾವು. ಓಕೆ, ದ ಬೇಸ್ ಇಸ್ ನಾಟ್
ನಾಟ್ ಕನ್ಸಿಡರ್. ಇದೆರಡು ಬೇಸನ್ನು ಸಹ ನಾವು ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಹೋಗೋಣ ವಾಲ್ಯೂಮ್. ವಾಲ್ಯೂಮ್ ಅಂತಂದರೆ ಏನು? ದ ಅಮೌಂಟ್ ಆಫ್ ದ ಸ್ಪೇಸ್ ಕವರ್ಡ್ ಬೈ ಆ್ಯನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಇಟ್ಸ್ ವಾಲ್ಯೂಮ್. ಸೊ ವಾಲ್ಯೂಮ್ ಅಂತಂದರೆ ಏನು ಅಂತಂದರೆ ಸ್ಪೇಸ್ ಇರುತ್ತಲ್ಲ ನೋಡಿ, ಒಂದು ಆಬ್ಜೆಕ್ಟು ಎಷ್ಟು ಸ್ಪೇಸನ್ನು ಕವರ್ಡ್ ಮಾಡ್ಕೊಂಡಿರುತ್ತೋ ಅಷ್ಟು ಸ್ಪೇಸನ್ನು ನಾವೇನಂತ ಕರಿತೀವಿ? ವಾಲ್ಯೂಮ್ ಅಂತ ಕರಿತೀವಿ. ವಾಲ್ಯೂಮ್ ಈಸ್ ಮೆಜರ್ಡ್ ಇನ್ ಕ್ಯೂಬಿಕ್ ಯೂನಿಟ್ಸ್. ಯಾವಾಗಲೂ ವಾಲ್ಯೂಮ್ನ ನಾವು ಕ್ಯೂಬಿಕ್ ಯೂನಿಟ್ಸಲ್ಲೇ ಮೆಜರ್ಡ್ ಮಾಡ್ತೀವಿ. ಅಂತಂದರೆ ಇವಾಗ ಏರಿಯಾನ ನಾನು ಆವಾಗಲೇ ಹೇಳಿದೆ, ನಾನು ಏರಿಯಾನ ಏನಂತ ತೊಗೊತೀವಿ ನಾವು? ಸೊ ಮೀಟರಲ್ಲಿ ತೊಗೊಳ್ಳೋದು ಆದರೆ ಸ್ಕ್ವೇರ್ ಮೀಟರ್ ಅಂತ ತೊಗೊತೀವಿ, ಸೆಂಟಿಮೀಟ್ರಲ್ಲಿ ತೊಗೊಳ್ಳೋದಾದರೆ ಸ್ಕ್ವೇರ್ ಸೆಂಟಿಮೀಟರ್ ಅಂತ ತೊಗೊತೀವಿ. ಅದೇ ಥರ ನೋಡಿ ವಾಲ್ಯೂಮ್ ತೊಗೊಳ್ಳೋದಾದರೆ, ಸೊ ಮೀಟರಲ್ಲಿ ತೊಗೊಳ್ಳೋದಾದರೆ ಕ್ಯೂಬಿಕ್ ಮೀಟರ್ ಅಂತ ಆಗುತ್ತೆ, ಸೆಂಟಿಮೀಟ್ರಲ್ಲಿ ತೊಗೊಳ್ಳೋದಾದರೆ ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಆಗುತ್ತೆ. ಅಂದರೆ ಯಾವಾಗಲೂ ಸಹ ಕ್ಯೂಬಿಕ್ ಯೂನಿಟಲ್ಲಿ ನಾವೇನು ಮಾಡಬೇಕು? ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಓಕೆ, ಸೊ ಇವಾಗ ಏನು ಮಾಡೋಣ ಅಂತಂದರೆ ಕೆಲವು ಆಬ್ಜೆಕ್ಟ್ಗಳನ್ನ ತೊಗೊಳ್ಳೋಣ. ಆ ಆಬ್ಜೆಕ್ಟ್ದು ವಾಲ್ಯೂಮ್ ಫೈಂಡ್ ಔಟ್ ಮಾಡೋಣ. ವಾಲ್ಯೂಮ್ದು ಫಾರ್ಮುಲಾ, ಹಾಗೆಯೇ ಕರ್ವ್ಡ್ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ, ಹಾಗೆ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾಗಳನ್ನ ಕಲಿತಾ ಹೋಗೋಣ. ಸೊ ಫಸ್ಟ್ ಕ್ಯೂಬಾಯ್ಡ್ ನೋಡೋಣ ನಾವು. ಕ್ಯೂಬಾಯ್ಡ್ ಅಂದ ತಕ್ಷಣ ನನ್ನ ತಲೆಗೆ ಫಸ್ಟ್ ಬರೋದು 2 ಡೈಮೆನ್ಷನಲ್ಲಿ ಅಂತಂದರೆ ರೆಕ್ಟ್ಯಾಂಗಲ್ ಅಲ್ವಾ. ಈ ರೆಕ್ಟ್ಯಾಂಗಲಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಗೊತ್ತೇ ಇದೆ. ಸೊ ಏನು ಅಂತಂದರೆ ಎರಡು ಸೈಡು ಏನಾಗಿರುತ್ತೆ? ಡಿಫ್ರೆಂಟ್ ಆಗಿರುತ್ತೆ. ಆಪೋಸಿಟ್ ಸೇಮ್ ಇರುತ್ತೆ, ಬಟ್ ಎ ಮತ್ತು ಬಿ ಅಂತ ತೊಗೊತಾ ಇದ್ದೋ ನಾವು ಅಲ್ವಾ. ಸೊ ಇಲ್ಲೇನು ಮಾಡಬೇಕು ಅಂತಂದರೆ ನೋಡಿ, ಸೊ ಒಂದು ಲೆಂತ್ ಅಂತ ತೊಗೊತೀವಿ, ಇನ್ನೊಂದು ಬ್ರೆಡ್ತ್ ಅಂತ ತೊಗೊತೀವಿ, ಇನ್ನೊಂದು ಹೈಟ್ ಅಂತ ತೊಗೊತೀವಿ, ಎಚ್ ಅಂತ ತೊಗೊತೀವಿ. ಸೊ ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಈ ಮೂರೂ ಎಲ್ಲು ಮತ್ತು ಲೆಂತು, ಹೈಟು ಮತ್ತು ಬ್ರೆಡ್ತ್ ಈ ಮೂರೂ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ವಾಲ್ಯೂಮ್ ಸಿಗುತ್ತೆ. ಹಾಗಾದರೆ ಲ್ಯಾಟರಲ್ ಅಥವಾ ಕರ್ವ್ಡ್ ಸರ್ಫೇಸ್ ತೊಗೊಂಡಾಗ ಏನಾಗುತ್ತೆ ಅಂತಂದರೆ ನೋಡಿ, ಸೊ ಇವಾಗ ಏನಿದೆ ಎಲ್ ಮತ್ತು ಬಿ ಮತ್ತು ಎಚ್ ಇದೆ ಅಲ್ವಾ. ಸೊ ಫಸ್ಟ್ ಏನು ಮಾಡೋಣ ಅಂತಂದರೆ ಈ ಎಲ್ ಮತ್ತು ಎಚ್ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನು ಸಿಗುತ್ತೆ? ನನಗೆ ಎಲ್ ಎಚ್ ಸಿಗುತ್ತೆ. ಸೊ ಇಲ್ಲೂ ಸಹ ಏನಾಗಿದೆ? ಎಚ್ ಇದೆ ಅಲ್ವಾ. ಸೊ ಈ ಬಿ ಮತ್ತು ಎಚ್ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನು ಸಿಗುತ್ತೆ? ನನಗೆ ಬಿ ಎಚ್ ಅಂತ ಸಿಗುತ್ತೆ. ಸೊ ಎರಡೂ ಸಹ ಏನಾಗಿರುತ್ತೆ ಅಂದರೆ 2 ಟೈಮ್ಸ್ ರಿಪೀಟ್ ಆಗಿರೋದ್ರಿಂದ 2 ಅಂತ ಬರ್ಕೋಬೇಕು ನಾವು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಎಚ್ ಕಾಮನ್ ಆಗಿದೆ ಅಲ್ವಾ. ಎಚ್ ಹೊರಗಡೆ ತೆಗೆದಾಗ ಏನಾಗುತ್ತೆ? ಎಲ್ ಪ್ಲಸ್ ಬಿ ಆಗುತ್ತೆ. ಅಂದರೆ 2h ಇಂಟು ಎಲ್ ಪ್ಲಸ್ ಬಿ ಏನಾಗುತ್ತೆ? ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಲ್ಯಾಟರಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಫಾರ್ ದ ಕ್ಯೂಬಾಯ್ಡ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಹಾಗಾದರೆ ಟೋಟಲ್ ಸರ್ಫೇಸ್ ಏರಿಯಾ ಅದರದ್ದು ಫಾರ್ಮುಲಾ ಏನಾಗಿರುತ್ತೆ ಅಂತಂದರೆ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು, ಕರ್ವ್ಡ್ ಸರ್ಫೇಸ್ ಏರಿಯಾ ಪ್ಲಸ್ ಏನೋ ತೊಗೋಬೇಕು ನಾವು? ಏರಿಯಾ ಆಫ್ ದ ಬೇಸ್ ತೊಗೋಬೇಕು. ಸೊ ಏರಿಯಾ ಆಫ್ ದ ಬೇಸ್ ನಾನು ಆಗಲೇ ಹೇಳಿದೆ ರೆಕ್ಟ್ಯಾಂಗಲ್ ಅಂತ. ಸೊ ರೆಕ್ಟ್ಯಾಂಗಲ್ ಅಂತಂದರೆ ಇವಾಗ ಎಲ್ ಅಂತ ತೊಗೊಂಡು ಇದನ್ನು ನಾನು ಏನಾದರೂ ಓಕೆ ಬಿ ಅಂತ ತೊಗೊಂಡ್ರೆ ಆವಾಗ ಏನಾಗುತ್ತೆ ನೋಡಿ? ಎಲ್ ಬಿ ಅಂತ ಆಗುತ್ತೆ ಅಲ್ವಾ. ಯಾವುದ್ರದ್ದು? ಏರಿಯಾ ಎಲ್ ಬಿ ಅಂತ ಆಗುತ್ತೆ. ಬಟ್ ಇದು 2 ಸರಿ ರಿಪೀಟ್ ಆಗಿರುತ್ತೆ. ಇಲ್ಲೊಂದಿದೆ ನೋಡಿ, ಒಂದು ಓಕೆ, ಇಲ್ಲೊಂದು 2 ಟೈಮ್ಸ್ ಬರೋದ್ರಿಂದ 2LB ಅಂತ ತೊಗೊತೀನಿ. ಪ್ಲಸ್ ಅದ್ರ ಜೊತೆಗೆ ಏನು ಆ್ಯಡ್ ಮಾಡಬೇಕು? ಇಲ್ಲಿ 2H ಇಂಟು ಎಲ್ ಪ್ಲಸ್ ಬಿನ ಆ್ಯಡ್ ಮಾಡ್ಕೋಬೇಕು. ಅಂತಂದರೆ ಅಲ್ಲಿಗೆ ಏನಾಗುತ್ತೆ ನೋಡಿ, 2ನ ಕಾಮನಾಗಿ ತೆಗೆದ್ರೆ ನಾನು LH ಓಕೆ BH LB. ಇದನ್ನು ನೆನ್ಪಿಟ್ಕೊಳ್ಳೋದು ಹೇಗೆ ಅಂತಂದರೆ ನೋಡಿ, LBH ಅಲ್ವಾ. ಸೊ LBH ಇದೆ. ಸೊ 2ನ ಫಸ್ಟೇ ಬರ್ಕೊಬಿಡೋಣ. L ಇಂಟು ಬಿ ಓಕೆ, L ಇಂಟು ಬಿ ಪ್ಲಸ್ ಬಿ ಇಂಟು ಎಚ್, ಬಿ ಇಂಟು ಎಚ್ ಮತ್ತು ಎಚ್ ಇಂಟು ಎಲ್, ಎಚ್ ಇಂಟು ಎಲ್ ಈ ಥರ ನೆನ್ಪಿಟ್ಕೊಳ್ಳಿ ಅಷ್ಟೇ. ಅಂದರೆ ಒಂದೊಂದಕ್ಕೆ ಕ್ರಾಸಾಗಿ ಏನಾಗುತ್ತೆ? ಮಲ್ಟಿಪ್ಲಿಕೇಶನ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ದ ಫಾರ್ಮುಲಾ ಫಾರ್ ದ ಟೋಟಲ್ ಸರ್ಫೇಸ್ ಏರಿಯಾ. ನೆಕ್ಸ್ಟ್ ಹೋಗೋಣ ಕ್ಯೂಬ್. ಕ್ಯೂಬ್ ಅಂದ ತಕ್ಷಣ ನನಗೆ ನೆನಪಾಗೋದೇನು ಅಂತಂದರೆ ಸ್ಕ್ವೇರ್. ಅಂತಂದರೆ ಎಲ್ಲ ಸೈಡು ಏನಾಗಿರುತ್ತೆ? ಅದು ಸೇಮ್ ಇರುತ್ತೆ ಅಲ್ವಾ. ಎ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲೂ ಸಹ ಎ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ 3A ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಾನು, ಕ್ಯೂಬಿಕ್ ಇರಬೇಕು ಅಂತ. ಸೊ ಎ ಇಂಟು ಎ ಮಾಡಿದ್ರೆ ನನಗೆ ಏನು ಸಿಗುತ್ತೆ? ಆವಾಗ ವಾಲ್ಯೂಮ್ ಸಿಗುತ್ತೆ. ಅದನ್ನೇ ಕ್ಯೂಬಿಕ್ ಎ ಅಂತ ತೊಗೊಂಡಿದ್ದೀವಿ ನಾವಿಲ್ಲಿ. ಸೊ ನೆಕ್ಸ್ಟ್ ಹೋಗೋಣ ಲ್ಯಾಟರಲ್ ಅಥವಾ ಕರ್ವ್ಡ್ ಸರ್ಫೇಸ್ ಏರಿಯಾ ತೊಗೊಂಡ್ರೆ ಸೊ ಏನಾಗುತ್ತೆ ಅಂತಂದರೆ ಎ ಸ್ಕ್ವೇರ್ ನೋಡಿ, ಎ ಇಂಟು ಎ ಮಾಡ್ತೀವಿ ಅಲ್ವಾ. ಅವಾಗ ಎ ಸ್ಕ್ವೇರ್ ಬರುತ್ತೆ. ಅದು 4 ಟೈಮ್ಸ್ ರಿಪೀಟ್ ಆಗಿರೋದ್ರಿಂದ 4A ಸ್ಕ್ವೇರ್ ಮಾಡ್ತೀವಿ. ನೆಕ್ಸ್ಟ್ ಟೋಟಲ್ ಸರ್ಫೇಸ್ ಏರಿಯಾ ತೊಗೊಂಡ್ರೆ 4A ಸ್ಕ್ವೇರ್ ಏನು ಕರ್ವ್ಡ್ ಸರ್ಫೇಸ್ ಏರಿಯಾ. ಹಾಗಾದರೆ ನಾವು ಏರಿಯಾ ಈ ಬೇಸದ ಏರಿಯಾ ತೊಗೊಳ್ಳೋದಾದರೆ ಇದು ಯಾವ ಥರ ಇದೆ ಅಂತ ಹೇಳಿದೆ ನಾನು? ಸ್ಕ್ವೇರ್. ಸೊ ಸ್ಕ್ವೇರ್ ಥರ ಇದೆ ಅಂತಂದರೆ ಎ ಸ್ಕ್ವೇರ್ ಅಂತ ತೊಗೊತೀವಿ ಅಲ್ವಾ. ಅಲ್ಲಿಗೆ ಏನಾಗುತ್ತೆ? 2 ಇರೋದ್ರಿಂದ 2 ಬೇಸ್ ಇರೋದ್ರಿಂದ 2A ಸ್ಕ್ವೇರ್ ಅಂತ ತೊಗೋಬೇಕು. ಅಂದರೆ ಟೋಟಲಾಗಿ ಏನಾಗುತ್ತೆ? 6A ಸ್ಕ್ವೇರ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಕ್ಯೂಬದು ಓಕೆ ಟೋಟಲ್ ಸರ್ಫೇಸ್ ಏರಿಯಾ ಏನಾಗಿರುತ್ತೆ? 6A ಸ್ಕ್ವೇರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಹೋಗೋಣ ರೈಟ್ ಸರ್ಕ್ಯೂ. ಇದು ಸಿಲಿಂಡರು. ನೆಕ್ಸ್ಟ್ ಏನು ತೊಗೊತಾ ಇದ್ದೀವಿ? ಸಿಲಿಂಡರ್ ತೊಗೊತಾ ಇದ್ದೀವಿ. ಸೊ ಎಚ್ ಹೈಟು ಮತ್ತು ರೇಡಿಯಸ್ R ತೊಗೊತಾ ಇದ್ದೀವಿ. ನೋಡಿ ಇಲ್ಲಿ ನೀವು ನೋಡಿದಂಗೆ ಏನಿದೆ ಅಂತಂದರೆ ಒಂದು ಸರ್ಕಲ್ ಇದೆ. ಸೊ ಇಲ್ಲಿಂದ ಸಿಲಿಂಡರಿಂದ ಏನು ಮಾಡ್ತಾ ಇದ್ವಿ? ಪೈನ ನಾವು ಆ್ಯಡ್ ಮಾಡ್ಕೊತಾ ಹೋಗಬೇಕು. ಸೊ ವಾಲ್ಯೂಮ್ ಕಂಡುಹಿಡಿಬೇಕು ಅಂತಂದರೆ ಪೈ ಆರ್ ಸ್ಕ್ವೇರ್ ಎಚ್. ಸೊ ಪೈ ಆರ್ ಸ್ಕ್ವೇರ್ ಎಚ್ ನೆನ್ಪಿಟ್ಕೊಳ್ಳಿ. ಏನು? ಪೈ ಆರ್ ಸ್ಕ್ವೇರ್ ಎಚ್. ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಲ್ಯಾಟರಲ್ ಸರ್ಫೇಸ್ ಏರಿಯಾ ತೊಗೊಂಡ್ರೆ ಏನು ಬರುತ್ತೆ ಅಂತಂದರೆ 2πRH. ಓಕೆ, ಸೊ ಪೈ RH ಆಲ್ರೆಡಿ ಇತ್ತಲ್ವಾ. ಇಲ್ಲಿ ಒಂದು R ಅಂತ ತೆಗಿಯೋಣ, 2 ಹಾಕೋಣ ಅಷ್ಟೇ. ಅಥವಾ ನೆನ್ಪಿಟ್ಕೋಬೇಕು ಅಂತಂದರೆ ನೋಡಿ, ಪೈ ಆರ್ ಸ್ಕ್ವೇರ್ ಎಚ್ ಇದೆ. ಈ 2ನ ಇಲ್ಲಿಗೆ ಹಾಕ್ಕೊತೀನಿ. ಅವಾಗ
2πRh ಆಗುತ್ತೆ. ಓಕೆ, ಸೊ ನೆಕ್ಸ್ಟು 2πRh ಜೊತೆಗೆ ನನಗೇನಿದೆ ಅಂತಂದರೆ ಈ ಬೇಸನ್ನು ನೋಡಿ, ನಾನು ಇವಾಗ ತಾನೇ ಹೇಳಿದೆ ಸರ್ಕಲ್ ಥರ ಇದೆ ಅಲ್ವಾ. ಸರ್ಕಲ್ದು ಫಾರ್ಮುಲಾ ಏನಾಗುತ್ತೆ, ಏರಿಯಾದ ಫಾರ್ಮುಲಾ ಏನು, πr². ಸೊ 2 ಸರ್ಕಲ್ ಇರೋದ್ರಿಂದ 2πr² ನಾನು ಆ್ಯಡ್ ಮಾಡಿದ್ರೆ ಅವಾಗ ಏನು ಸಿಗುತ್ತೆ ಅಂತಂದರೆ 2πrನ ಕಾಮನ್ ಆಗಿ ತೆಗೆದ್ರೆ ಇಂಟು h+r. ಓಕೆ, ಸೊ 2πr ನೋಡಿ, 2πr ನೆನ್ಪಿಟ್ಕೊಳ್ಳೋದು. ಸೊ ಯಾವುದಾದ್ರೂ ಒಂದು ನೆನ್ಪಿಟ್ಕೊಂಡ್ರೆ ಆಮೇಲೆ ಬೇರೆ ಎಲ್ಲ ನೆನ್ಪಿಟ್ಕೋಬೋದು ನಾವು. 2πr. ಓಕೆ, ಸೊ ಕಾಮನ್ ಆಗಿ ಹೊರಗಡೆ ತೆಗೆದ್ರೆ ಏನು ಬರುತ್ತೆ, h+r. ಓಕೆ, ಸೊ ದಿಸ್ ಈಸ್ ದ ಫಾರ್ಮುಲಾ ಫಾರ್ ದ ಟೋಟಲ್ ಸರ್ಫೇಸ್ ಏರಿಯಾ. ನೆಕ್ಸ್ಟು ಹೋಗೋಣ ಕೋನ್. ಸೊ ಕೋನಲ್ಲಿ ಏನು ಅಂತಂದರೆ ನೋಡಿ, ಇದು ಸೇಮ್ πr²h ತೊಗೊತೀವಿ ನಾವು. πr²h ಯಾವುದಕ್ಕೆ ತೊಗೊಂಡಿದ್ದೋ, ಸಿಲಿಂಡ್ರಿಗೆ ತೊಗೊಂಡಿದ್ದೋ, ಬೈ 1/3 ಮಾಡ್ಕೋಬೇಕು, ಇಂಟು 1/3. ಸೊ 1/3 ಇಂಟು πr²h ವಾಲ್ಯೂಮ್ ಆಫ್ ದ ಕೋನ್. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನು ಬೇಕು ನಮಗೆ, ಲ್ಯಾಟರಲ್ ಅಲ್ವಾ. ಸೊ ಲ್ಯಾಟರಲ್ ಅಥವಾ ಅದನ್ನೇನಂತೀವಿ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಸೊ ಅದಕ್ಕೇನು ಮಾಡಬೇಕು ಅಂತಂದರೆ ನೋಡಿ, πr/l ತೊಗೋಬೇಕು. ಲೆಂತ್ ನೋಡಿ, ಈ ಥರ ಸ್ಲ್ಯಾಟ್ ಆಗಿದ್ರೆ ಅದನ್ನು ಲೆಂತ್ ಅಂತ ತೊಗೊತೀವಿ. ಸೊ ಲೆಂತ್ ತೊಗೋಬೇಕು. ಸೊ πr/l ಏನು ಹೇಳಿ, πr/l. ಸೊ ನೆಕ್ಸ್ಟ್ ಹೋಗೋಣ ನಾವು, ಏನು ಬೇಕು ನಮಗೆ, ಟೋಟಲ್ ಸರ್ಫೇಸ್ ಏರಿಯಾ ಬೇಕು. ಸೊ ಈ πr/l ಜೊತೆಗೆ ನೋಡಿ ಒಂದೇನಾಗಿದೆ, ಸರ್ಕಲ್ ಥರ ಇದೆ ಬೇಸ್ ಅಲ್ವಾ. ಈ ಬೇಸನ್ನು ಆ್ಯಡ್ ಮಾಡಿಕೊಂಡ್ರೆ πr²ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ πr ಏನಾಗಿದೆ, ಕಾಮನ್ ಆಗಿದೆ. ಸೊ ಉಳಿದಿದ್ದೇನು, l+r. ಓಕೆ, ಸೊ πr ಇಂಟು l+r. ಇಲ್ಲಿ ನೆನ್ಪಿಟ್ಕೊಳ್ಳೋದಾದ್ರೆ ನೋಡಿ, ಇದಕ್ಕೂ ಡಿಫ್ರೆನ್ಸ್ ಏನಿದೆ, 2πr ಇದೆ. ಸೊ πr ಬರ್ಕೋಬೇಕು ನಾವು. h, ಸೊ h ಬದಲು ಏನು ತೊಗೊತೀನಿ ಇಲ್ಲಿ, l+r ಆಗಿ ಉಳ್ಕೊಳ್ಳುತ್ತೆ. ಓಕೆ, ಸೊ ಇಲ್ಲೂ 2 ರಿಮೂವ್ ಮಾಡ್ತೀನಿ ನಾನು ಕೋನಲ್ಲಿ, ಇಲ್ಲೂ ಸಹ 2 ರಿಮೂವ್ ಮಾಡ್ತೀನಿ. h ಬದಲು ಏನು ತೊಗೊತಾ ಇದ್ದೀವಿ, l ತೊಗೊತಾ ಇದ್ದೀವಿ, ನೆನ್ಪಿಟ್ಕೊಳ್ಳಿ. ಸೊ ಕೋನಲ್ಲಿ ಫಾರ್ಮುಲಾದಲ್ಲಿ h ಬದಲು ಏನು ತೊಗೊತಾ ಇದ್ದೀವಿ, l ತೊಗೊತಾ ಇದ್ದೀವಿ. ವಾಲ್ಯೂಮಿಗೆ ಮಾತ್ರ ನಾವೇನು ತೊಗೋಬೇಕು ಅಂತಂದರೆ ಹೆಚ್ಚನೇ ತೊಗೋಬೇಕು. ಓಕೆ, ಸೊ ನೆಕ್ಸ್ಟ್ ಹೋಗೋಣ ನಾವು. ಸೊ ನೆಕ್ಸ್ಟ್ ಯಾವುದು ಅಂತಂದರೆ ಸ್ಪಿಯರ್. ಸೊ ಸ್ಪಿಯರ್ ಅಂತಂದರೆ ನಿಮ್ಗೆ ಗೊತ್ತಿದೆ, ಅದು ಒಂದು ಬಾಲ್ ಶೇಪ್ ಅಲ್ವಾ. ಸೊ ಇಲ್ಲಿ ಫಾರ್ಮುಲಾ ಏನು ಬರುತ್ತೆ ಅಂತಂದರೆ, ಸೊ 4/3 πr³ ಬರುತ್ತೆ. ಸೊ ಇಲ್ಲೇನು ಅಂತಂದರೆ ನೋಡಿ, ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಥವಾ ಕರ್ವ್ಡ್ ಸರ್ಫೇಸ್ ಏರಿಯಾ ಮತ್ತು ಟೋಟಲ್ ಸರ್ಫೇಸ್ ಏರಿಯಾ ಎರಡೂ ಸಹ ಸೇಮ್ ಇರುತ್ತೆ. ಏನು ಅಂತಂದರೆ 4πr². ಏನು, 4πr². ಒಂದು ಕಡೆ ಬರೆದು ಎಲ್ಲ ಫಾರ್ಮುಲಾಗಳನ್ನು ಸಹ ಕಲ್ತ್ಕೊಬಿಡಿ. ಎಮಿಸ್ಪಿಯರ್ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಹಾಫ್ ಆಫ್ ದ ಸ್ಪಿಯರ್, ಅದನ್ನು ಎಮಿಸ್ಪಿಯರ್ ಅಂತ ಕರಿತೀವಿ. ಸೊ ಏನು ಫಾರ್ಮುಲಾ ಇರುತ್ತೆ ಅದಕ್ಕೆ ಡಿವೈಡೆಡ್/2. ಸ್ಪಿಯರ್ದು ಏನೇನು ಫಾರ್ಮುಲಾ ಇರುತ್ತೆ, ಡಿವೈಡೆಡ್/2 ಮಾಡಬೇಕು. ಇವಾಗ 4/3 ಇದೆ, ಇಂಟು 2 ಮಾಡ್ತೀನಿ, ಡಿವೈಡೆಡ್/πr³ ಹಾಗೆ ಬರ್ಕೊಳ್ಳೋಣ. ಸೊ 2 2s ಆಗುತ್ತೆ, ಅಲ್ಲಿಗೆ 2/3 ನೋಡಿ, 2/3 πr³ ಹಾಗೆ ಬರ್ಕೊತೀವಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ನಾವು. ನೆಕ್ಸ್ಟ್ ಏನು ಅಂತಂದರೆ, ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಇದಕ್ಕೂ ಡಿವೈಡೆಡ್/2 ಮಾಡ್ತೀನಿ. ಅವಾಗ ಏನು ಬರುತ್ತೆ, 2πr² ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ನೋಡಿ, ಇದರಲ್ಲಿ ಇಲ್ಲಿ ಸರ್ಕಲ್ ಇದೆ, ಒಂದು ಬೇಸ್ ಇದೆ ಅಲ್ವಾ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಈ 2πr² ಜೊತೆಗೆ ಏನು ಮಾಡಬೇಕು, ನಾನು πr²ನ ಆ್ಯಡ್ ಮಾಡಬೇಕು. ಅವಾಗ ಏನು ಬರುತ್ತೆ ನನಗೆ, 3πr² ಬರುತ್ತೆ. ಓಕೆ, ದಿಸ್ ಇಸ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಎಮಿಸ್ಪಿಯರ್. ಸೊ ಪ್ಲೀಸ್ ಈ ಫುಲ್ಲು ಫಾರ್ಮುಲಾನು ಒಂದು ಕಡೆ ಬರ್ಕೊಂಡು ಏನು ಮಾಡಬೇಕು ಅಂತಂದರೆ ನೀಟಾಗಿ ಕಲ್ತ್ಕೋಬೇಕು. ಓಕೆ, ಇವಾಗ ಬರೋಣ ಕ್ವಶನ್ಗೆ. ಈ ಕ್ವಶನಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದೆ ನಾನು, ವಾಲ್ಯೂಮ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದೆ. ಏನು ಕೊಟ್ಟಿದ್ದಾರೆ ಅಂತ ಹೇಳಿದೆ, ಟೋಟಲ್ ಸರ್ಫೇಸ್ ಏರಿಯಾ ಕೊಟ್ಟಿದ್ದಾರೆ, ಯಾವುದ್ರದ್ದು, ಕ್ಯೂಬ್ದು. ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 150. ಓಕೆ, ಸೊ ಸ್ಕ್ವೇರ್ ಮೀಟರ್ ಕೊಟ್ಟಿದ್ದಾರೆ ಅಂತಂದೆ. ಸೊ ಏನು, ವಾಲ್ಯೂಮ್ ಕಂಡುಹಿಡಿಬೇಕಲ್ವ. ವಾಲ್ಯೂಮ್ದು ಫಾರ್ಮುಲಾ ಏನು, ಓಕೆ, ಯಾವುದ್ರದ್ದು ನೋಡಿ, ಕ್ಯೂಬ್ ಕೊಟ್ಟಿದ್ದಾರೆ. ಕ್ಯೂಬ್ದು ಫಾರ್ಮುಲಾ ಕೇಳ್ತಾ ಇರೋದು. ಕ್ಯೂಬ್ದು ಏನಾಗುತ್ತೆ ಅಂತಂದರೆ A³ ಬಂತು ಅಲ್ವಾ. ಸೊ ಅಲ್ಲಿಗೆ ಏನು ಫೈಂಡ್ ಔಟ್ ಮಾಡಬೇಕು ನಾವು, A ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಟೋಟಲ್ ಸರ್ಫೇಸ್ ಏರಿಯಾದ ಏನು ಮಾಡೋಣ ಅಂತಂದರೆ ಫಾರ್ಮುಲಾ ಬರ್ಕೊಳ್ಳೋಣ. ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಾಗುತ್ತೆ, 6a². ಸೊ 6a² ಇಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ಅಲ್ಲಿ, 150 ಸ್ಕ್ವೇರ್ ಮೀಟರ್ ಕೊಟ್ಟಿದ್ದಾರೆ, ಅದನ್ನು ಹಾಗೆ ಬರ್ಕೊಳ್ಳೋಣ. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ, a² ಇಟ್ ಈಸ್ ಈಕ್ವಲ್ ಟು 150 ಡಿವೈಡೆಡ್/6. ಸೊ ಮೀಟರ್ ಸ್ಕ್ವೇರ್ ಹಾಗೆ ಬರ್ಕೊಳ್ಳೋಣ ನಾವು. ಸೊ ನೆಕ್ಸ್ಟ್ ಏನಾಗುತ್ತೆ, 6 2s 12. ಓಕೆ, ಸೊ ನೆಕ್ಸ್ಟು 30 ಉಳ್ಕೊಂತು. ಸೊ 30 ಅಂತಂದರೆ 25 ಸ್ಕ್ವೇರ್ ಮೀಟರ್, A² ಅಂತಂದರೆ. ಓಕೆ, ಸೊ ನೆಕ್ಸ್ಟ್ A ಅಂತಂದರೆ ಅಲ್ಲಿಗೆ ಏನಾಗುತ್ತೆ ನೋಡಿ, 25 √25 ತೊಗೊತೀವಿ. ಸೊ ಇದು ಸಹ ಮೀಟರ್ ಸ್ಕ್ವೇರ್ ಒಳಗಡೆ ಬರುತ್ತೆ. ಸೊ A ಇಸ್ ಈಕ್ವಲ್ ಟು ಏನಾಗುತ್ತೆ, 5 ಮೀಟರ್. A ಈಕ್ವಲ್ ಟು ಏನು, 5 ಮೀಟರ್. ಇವಾಗ A ಗೊತ್ತಾಯಿತು ನನಗೆ. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ನಾನು ಹೇಳಿ, ವಾಲ್ಯೂಮ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇವಾಗ ವಾಲ್ಯೂಮ್ ಇಟ್ ಈಸ್ ಈಕ್ವಲ್ ಟು ಏನು ಬರ್ಕೊಳ್ಳೋಣ, A³ ಬರ್ಕೊಳ್ಳೋಣ. ಸೊ V ಇಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, 5³ ಬರ್ಕೊತೀವಿ ನಾವು. ಸೊ ನೆಕ್ಸ್ಟ್ V ಇಟ್ ಈಸ್ ಈಕ್ವಲ್ ಟು 5 × 5 × 5. ಅಲ್ಲಿಗೆ ಏನು ಬರುತ್ತೆ ನನಗೆ, 5 5s 25, 25 5s 125. ಓಕೆ, ವಾಲ್ಯೂಮ್ ಎಷ್ಟಾಗುತ್ತೆ, 125 ಜೊತೆಗೆ ಮೀಟರ್, ಎಲ್ಲ ಕಡೆಗೂ ಏನು ಮಾಡ್ತೀವಿ, ಮೀಟರ್ನ ಹಾಕೋಬೇಕು ನೀವು. ಸೊ ಮೀಟರ್ ಕ್ಯೂಬ್ ಇರೋದ್ರಿಂದ ಆ ಮೀಟರ್ ಕ್ಯೂಬು
ಹಾಗೆ ಬರುತ್ತೆ. ಓಕೆ, ಇಲ್ಲಿ ಹಂಗೆ ಬರ್ಕೊಬೇಡ ಮೀಟರ್ ಕ್ಯೂಬ್. ಸೊ ದಿಸ್ ಈಸ್ ಆ್ಯಕ್ಚುಲಿ ವಾಲ್ಯೂಮ್. ಸೊ ಇನ್ನು ಆಪ್ಷನ್ ನೋಡೋಣ ನಾವು. ಅವ್ರು 4 ಆಪ್ಷನ್ ಕೊಟ್ಟಿರ್ತಾರೆ ಅಲ್ವಾ. ಸೊ ನನಗೆ ಏನು ಬಂತು, ವಾಲ್ಯೂಮ್ ಎಷ್ಟು ಬಂತು, 125. ಸೊ ಫಸ್ಟ್ ಆಪ್ಷನ್ ಈಸ್ ದ ಕರೆಕ್ಟ್ ಒನ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಕ್ವಶನ್ ನಂಬರ್ 94. ದ ಮೀನ್ ಆಫ್ 16 ಅಬ್ಸರ್ವೇಷನ್ ಈಸ್ 340. ಸೊ 16 ಅಬ್ಸರ್ವೇಷನ್ದು ಮೀನ್ ಎಷ್ಟು ಕೊಟ್ಟಿದ್ದಾರೆ, 340 ಕೊಟ್ಟಿದ್ದಾರೆ. ಓಕೆ, ಇಫ್ 1 ಅಬ್ಸರ್ವೇಷನ್ ಈಸ್ ಎಕ್ಸ್ಕ್ಲೂಡೆಡ್, ಅದರಲ್ಲಿ ಒಂದು ಅಬ್ಸರ್ವೇಷನ್ ನಾವು ಎಕ್ಸ್ಕ್ಲೂಡ್ ಮಾಡಿದ್ರೆ ಅಂತಂದರೆ 15 ಅಬ್ಸರ್ವೇಷನು. ದ ಮೀನ್ ಆಫ್ ದ ರಿಮೈನಿಂಗ್ ಅಬ್ಸರ್ವೇಷನ್ ಈಸ್ 335. ಹಾಗಾದರೆ 15 ಅಬ್ಸರ್ವೇಷನ್ದು ಮೀನು 335 ಅಂತ ಹೇಳಿದ್ದಾರೆ. ಹಾಗಾದರೆ ನೀವೇನು ಫೈಂಡ್ ಔಟ್ ಮಾಡಬೇಕು, ದ ಅಬ್ಸರ್ವೇಷನ್ ದಟ್ ಈಸ್ ಎಕ್ಸ್ಕ್ಲೂಡೆಡ್ ಈಸ್ 1 ಅಬ್ಸರ್ವೇಷನ್ನ ಇಲ್ಲಿ ಬಿಟ್ಟಿದ್ದು ಅಲ್ವಾ ನಾವು. ಈ ಅಬ್ಸರ್ವೇಷನ್ನ ವ್ಯಾಲ್ಯೂನ ನೀವೇನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಮೀನ್ ಅಂತಂದರೆ ಏನು ಅದನ್ನು ನಾವು ತಿಳ್ಕೊಳ್ಳೋಣ. ಸೊ ಮೀನ್ ಅಂತಂದರೆ ಏನು ಅಂತಂದರೆ ಸಮ್ ಆಫ್ ವ್ಯಾಲ್ಯೂಸ್. ಸಮ್ ಆಫ್ ವ್ಯಾಲ್ಯೂಸ್. ಸೊ ಕೊಟ್ಟಿರೋಂಥ ವ್ಯಾಲ್ಯೂಸನ್ನು ಸಮ್ಮನ್ನು ಅಂದರೆ ಆ್ಯಡ್ ಮಾಡಿದಾಗ ಬರೋದಕ್ಕೆ ನಾವೇನಂತೀವಿ, ಸಮ್ ಆಫ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಸೊ ಡಿವೈಡೆಡ್ ಬೈ ನಂಬರ್ ಆಫ್ ವ್ಯಾಲ್ಯೂಸ್. ಎಷ್ಟು ನಂಬರ್ ಆಫ್ ವ್ಯಾಲ್ಯೂಸ್ ಇರುತ್ತೆ ಅದರಿಂದ ಡಿವೈಡ್ ಮಾಡಬೇಕು ನಾವು. ಓಕೆ, ಸೊ ಸಮ್ ಆಫ್ ವ್ಯಾಲ್ಯೂಸ್ ಅಂತಂದರೆ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ 1, 5, 6, 8 ಅಂತ ಕೊಟ್ಟಿರ್ತಾರೆ. ಓಕೆ, ಸೊ ಅದರಲ್ಲಿ ನಾವು ಇದು 1 + 5 + 6 8. ಓಕೆ, ಇಷ್ಟನ್ನು ಆ್ಯಡ್ ಮಾಡಿದಾಗ ಏನು ಬರುತ್ತೆ ನಮಗೆ, ಫಾರ್ ಎಕ್ಸಾಂಪಲ್ ಇದನ್ನೆಲ್ಲ ಆ್ಯಡ್ ಮಾಡಿದಾಗ ಏನು ಬಂತು, 6 ಬಂತು. 6 + 6 12, 12 + 8 20 ಬಂತು. ಸೊ 20 ಇಸ್ ದ ಸಮ್ ಆಫ್ ವ್ಯಾಲ್ಯೂ. ಸೊ ನೆಕ್ಸ್ಟ್ ನಂಬರ್ ಆಫ್ ವ್ಯಾಲ್ಯೂಸ್ ಅಂತಂದರೆ ಎಷ್ಟು ನಂಬರ್ಗಿದೆ, 1, 2, 3, 4 ನಂಬರ್ಸ್ ಕೊಟ್ಟಿದ್ದಾರೆ ಅಲ್ವಾ. ಈ 4 ನಂಬರ್ಸನ್ನು ಏನಂತ ಕರಿತೀವಿ, ನಂಬರ್ ಆಫ್ ವ್ಯಾಲ್ಯೂಸ್ ಅಂತ ಕರಿತೀವಿ. 20 ಡಿವೈಡೆಡ್ ಬೈ 4 ಮಾಡಿದಾಗ ಬರೋ ಅಂಥ ವ್ಯಾಲ್ಯೂನ ಅದನ್ನು ಮೀನ್ ಅಂತ ಕರಿತೀವಿ. ಸೊ ನಾವಿವಾಗ ಏನು ಫೈಂಡ್ ಔಟ್ ಮಾಡಬೇಕಾಗಿದೆ, ನಾವು ಯಾವುದೋ ಎಕ್ಸ್ಕ್ಲೂಡೆಡ್ ಮಾಡಿರೋ ಅಂಥ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಓಕೆ, ಇವಾಗ ಅವ್ರು ಏನು ಕೊಟ್ಟಿದ್ದಾರೆ ಅಂತಂದರೆ ನಮಗೆ, ಸೊ ಮೀನ್ ಕೊಟ್ಟಿದ್ದಾರೆ ನೋಡಿ. ಮೀನ್ ಎಷ್ಟು, 340 ಕೊಟ್ಟಿದ್ದಾರೆ ಫಸ್ಟ್ ಒನ್ನು. ದ ಸಮ್ ಆಫ್ ವ್ಯಾಲ್ಯೂಸ್ ಅವ್ರ ಅಬ್ಸರ್ವೇಷನ್ಗೆ ಯಾವುದೇ ರೀತಿಯ ವ್ಯಾಲ್ಯೂ ಕೊಟ್ಟಿಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ, ಎಕ್ಸ್ ಅಂತ ತೊಗೊತೀನಿ ಅದನ್ನು. ಸೊ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟು ಅಂದರೆ 16 ಅಬ್ಸರ್ವೇಷನ್ ಅಂತ ಹೇಳಿದರೆ ಅದೇ ನಂಬರ್ ಆಫ್ ವ್ಯಾಲ್ಯೂಸ್. ಓಕೆ, 16 ಬಂತು. ಆವಾಗ ಎಕ್ಸನ್ನು ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಈಕ್ವಲ್ ಟು ಏನಾಗುತ್ತೆ, 340 × 16 ಆಗುತ್ತೆ. ಓಕೆ, ಸೊ ಎಕ್ಸ್ 16 × 0 ಅಂತಂದರೆ 0 ಬರುತ್ತೆ. 16 × 4 ಅಂತಂದರೆ 64. 64ಅಲ್ಲಿ 4 ಬರ್ದಿನ 6 ಕ್ಯಾರಿ ಮಾಡ್ಕೊತೀವಿ. 16 × 3 ಅಂತಂದರೆ ಅಲ್ಲಿಗೆ ಎಷ್ಟು ಬರುತ್ತೆ ನನಗೆ, 48 ಬರುತ್ತೆ. ಸೊ 48 ಜೊತೆಗೆ ಆ್ಯಡ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ, ಅಲ್ಲಿಗೆ 54 ಬರುತ್ತೆ. ಸೊ ಅಲ್ಲಿಗೆ 5440 ಎಕ್ಸ್ ವ್ಯಾಲ್ಯೂ. ಸೊ ಅದೇ ಥರ ಇನ್ನೂ ಒಂದು ಸಹ ಅವರು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಮೀನ್ ಕೊಟ್ಟಿದ್ದಾರೆ. ಸೊ ಯಾವುದಕ್ಕೆ ಅಂತಂದರೆ 15 ಅಬ್ಸರ್ವೇಷನ್ಗೆ ಮೀನ್ ಕೊಟ್ಟಿದ್ದಾರೆ. ಎಷ್ಟು, 335 ಅಲ್ವಾ. ಸೊ ಅದನ್ನು 335 ಬರ್ಕೊಬಿಡೋಣ ಇಲ್ಲಿ. 335 ದಟ್ ಈಸ್ ಈಕ್ವಲ್ ಟು ವೈ ಅಂತ ತೊಗೊತೀನಿ ನಾನು. ಓಕೆ, ಸೊ ನೆಕ್ಸ್ಟ್ ಎಷ್ಟು ಅಬ್ಸರ್ವೇಷನ್, 15 ಅಬ್ಸರ್ವೇಷನ್. ಇವಾಗ ವೈ ಫೈಂಡ್ ಔಟ್ ಮಾಡಬೇಕು. ವೈ ಈಕ್ವಲ್ ಟು 335. ಓಕೆ, 335 × 15. ಸೊ ಇದಕ್ಕೆ ವ್ಯಾಲ್ಯೂ ಏನು ಬರುತ್ತೆ, 15 5 ಎಷ್ಟು, 75. 5 ಬರ್ಕೊಂಡೆ 7. ಸೊ 15 3 ಎಷ್ಟು, 45 ಇರುತ್ತೆ ಅಲ್ವಾ. ಸೊ ಆ್ಯಡ್ ಮಾಡಿದ್ರೆ ಎಷ್ಟು ಬಂತು, 52 ಬಂತು. ಸೊ 2 ಬರ್ಕೊಳ್ಳೋಣ, 5 ಮತ್ತೆ ಕ್ಯಾರಿ ಮಾಡ್ಕೊಳ್ಳೋಣ. 15 3 ಎಷ್ಟು ಬರುತ್ತೆ, 45 ಅಂತಂದರೆ 50. ಏನು ಬಂತು ಅಲ್ಲಿಗೆ, ವೈ ವ್ಯಾಲ್ಯೂ ಏನು ಬಂತು, 5025 ಬಂತು. ಸೊ ನೆಕ್ಸ್ಟ್ ಏನು ಕಂಡುಹಿಡಬೇಕು ಅಂತಂದರೆ, ನಾವು ಯಾವುದೋ ಒಂದು 16 ಅಬ್ಸರ್ವೇಷನ್ ಬಿಟ್ವಲ್ಲ, ಅದು ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡ್ಬೋದು ಅಂತಂದರೆ ನೋಡಿ, ಎಕ್ಸ್ ಮೈನಸ್ ವೈ ಮಾಡ್ಕೋಬೇಕು ನಾವು. ಎಕ್ಸ್ ಎಷ್ಟು ಬಂದಿತ್ತು, 5440 ಬಂದಿತ್ತು. ವೈ ಎಷ್ಟು ಬಂದಿತ್ತು, 5025 ಬಂದಿತ್ತು. ಇದೆರಡೂ ಸಬ್ಸ್ಟ್ರಾಕ್ಷನ್ ಮಾಡಿದಾಗ ಏನು ಬರುತ್ತೆ ನೋಡಿ ನಮಗೆ, ಸೊ 5 ಅಲ್ವಾ. ನೆಕ್ಸ್ಟು 1 ಬರುತ್ತೆ. ಸೊ 4 ಬರುತ್ತೆ. ಸೊ 415 ಈಸ್ ದ ವ್ಯಾಲ್ಯೂ. ಓಕೆ, ಸೊ ಈ 415 ಎಷ್ಟನೇದು ನೋಡೋಣ ಇಲ್ಲಿ. ಸೊ 415 ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್ ಒನ್. ಓಕೆ, ಸೊ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋ ಟಾಪಿಕ್ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.